ಹಲೋ ನಮಸ್ಕಾರ ಎಲ್ಲರಿಗೂ. ಆಸ್ತಿ ಮಾಲೀಕರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ ಈ ಖಾತಾ. ಸೊ ಈ ಖಾತಾ ಬಗ್ಗೆ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ. ಸೊ ಈ ಖಾತಾ ಅಂದರೆ ಏನು, ಅಥವಾ ಅಂದರೆ ಈ ಖಾತಾ ಬಗ್ಗೆ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿಬಿಟ್ಟು. ಸೊ ಈ ಖಾತಾವನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ, ಆಸ್ತಿ ಮಾಲೀಕರು ಸೊ ಕಚೇರಿಗಳನ್ನ ಸುತ್ತೋದಾಗಿರ್ಬೋದು, ಅಥವಾ ಮಧ್ಯವರ್ತಿಗಳು ಏನಿರ್ತಾರೆ ಅವ್ರಿಗೆ ಹಣ ಕೊಟ್ಬಿಟ್ಟು ಈ ಖಾತಾವನ್ನು ಪಡ್ಕೊಳ್ಳೋದಾಗಿರ್ಬೋದು, ಈ ಥರ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಸರ್ಕಾರದವರು ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತೇಳಿ, ಅಂದರೆ ಆಸ್ತಿ ಮಾಲೀಕರು ಕೂಡ ಉಪಯೋಗ ಆಗುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ಅಂತೇಳಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಪ್ಪ ಒಂದು ವಿಚಾರ, ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅದು ಆಸ್ತಿದಾರರಿಗೆ ಮಾತ್ರ. ಸೊ ಎಲ್ಲ ಕಡೆ ಪ್ರಾಪರ್ಟಿ ಇದ್ದೇ ಇರುತ್ತೆ. ಸೊ ಪ್ರಾಪರ್ಟಿ ಇದ್ದಿದ ತಕ್ಷಣ ಎಲ್ಲರೂ ಕೂಡ ಈ ಖಾತಾ ಮಾಡಿಸ್ಬೇಕು ಅಂತೇಳಿ ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ. ಸಾಕಷ್ಟು ಜನ ಅಂತ ಅಲ್ಲ, ಎಲ್ಲರೂ ಕೂಡ ಆಸ್ತಿದಾರರು ಯಾರೆಲ್ಲ ಇದ್ದೀರಾ ಎಲ್ಲರೂ ಕೂಡ ಅಂದ್ಕೊಳ್ಳೋದು ಇದೇ ಒಂದು, ಈ ಖಾತಾ ಮಾಡಿಸ್ಬೇಕು ಆದಷ್ಟು ಬೇಗ. ಸೊ ಈ ಖಾತಾ ಮಾಡಿಸ್ಬೇಕು ಅಂದರೆ ಕಚೇರಿಗಳ ಸುತ್ತೋದು, ಅಥವಾ ಅಲ್ಲಿ ಮಧ್ಯವರ್ತಿಗಳಿಂದ ಹಣ ಕೊಟ್ಬಿಟ್ಟು ಅವರ ಒಂದು ಕೆಲಸಗಳನ್ನ ಮಾಡಿಸ್ಕೊಳ್ಳೋದು, ಆ ಥರ ಒಂದು ಕೆಲಸಗಳಾಗ್ತಾ ಇರುತ್ತೆ. ಇನ್ನೂ ಸಾಕಷ್ಟು ಜನ ಹಣ ಇಸ್ಕೊಂಡು ಕೈ ಕೊಟ್ಟಿರೋದು ಕೂಡ ಉಂಟು. ಇಂತಹ ಸಮಸ್ಯೆಗಳನ್ನ ಜನರು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರಕ್ಕೆ ಗಮನಕ್ಕೆ ಬಂದಿರೋದ್ರಿಂದ ಸರ್ಕಾರದವರು ಕೂಡ ಒಂದು ಮುನ್ನೆಚ್ಚರಿಕೆನ ನಾವು ತಗೋಬೇಕು ಅಂತ ಹೇಳಿ ಸರ್ಕಾರದವರು ಈ ರೀತಿಯಾಗಿ ನಿರ್ಧಾರ ಮಾಡಿರುವಂಥದ್ದು. ಸೊ ಈ ಖಾತಾವನ್ನು ಪಡ್ಕೋಬೇಕು ಅಂತಂದರೆ ನೀವು ಕಚೇರಿಗಳ ಸುತ್ತೋದಾಗಿರ್ಬೋದು, ಅಥವಾ ಮಧ್ಯವರ್ತಿಗಳಿಗೆ ಹಣ ಕೊಟ್ಟು ನಿಮ್ಮ ಒಂದು ಕೆಲಸಗಳನ್ನ ಮಾಡಿಸ್ಕೊಳ್ಳೋದಾಗಿರ್ಬೋದು, ಇದು ಯಾವುದೂ ಕೂಡ ಬೇಡ. ಸೊ ಇನ್ನು ಮುಂದೆ ನಿಮ್ಮ ಮನೆಯಲ್ಲೇ ನೀವು ಕೂತ್ಕೊಂಡಿರೋ ಜಾಗದಲ್ಲೇ ನೀವು ಮೊಬೈಲ್ ಮುಖಾಂತರನೋ ಅಥವಾ ಲ್ಯಾಪ್ಟಾಪ್ ಮುಖಾಂತರ ನೀವು ಈ ಖಾತಾವನ್ನು ಪಡ್ಕೋಬೋದು ಅಂತ ಹೇಳಿ ಸರ್ಕಾರದರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಯಾವ ಥರ ಪಡ್ಕೋದು ಅಥವಾ ಏನು ಇದ್ರ ಪ್ರೊಸೀಜರ್ ಏನು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. SAS ಟ್ಯಾಕ್ಸ್ ID ಅಂಥೇಳಿ. ಸೊ SAS ಟ್ಯಾಕ್ಸ್ ID ನಿಮ್ಮ ಬಳಿ ಇತ್ತು ಅಂದರೆ ನೀವು ಆರಾಮ್ಸೆಯಾಗಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಐಡಿಯನ್ನು ಪಡ್ಕೋಬೋದು, ಅಂದರೆ ಈ ಖಾತಾವನ್ನು ಪಡ್ಕೋಬೋದು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇಲ್ಲಿ ತಡವಾಗಿ ಬರೋದಿಲ್ಲ, ತಕ್ಷಣವೇ ನಿಮ್ಮ ಒಂದು ಈ ಖಾತಾ ಸಿಗುತ್ತೆ. ಅದನ್ನು ನೀವು ಆರಾಮ್ಸೆ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ SAS ID ಅಂತಂದರೆ ಟ್ಯಾಕ್ಸ್ ID ಅಂತಂದರೆ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್ ಅಂಥೇಳಿ. ಸೊ ಈ ಒಂದು ಸಿಸ್ಟಮ್ ಇದು ಆಸ್ತಿಗೆ ಅಂತಲೇ ಪ್ರಖ್ಯಾತವಾಗಿ, ಅಂದರೆ ಪ್ರೈವೇಟಾಗಿ ಈ ಒಂದು ನಂಬರ್ನ ಕೊಟ್ಟಿರ್ತಾರೆ, SAS ಟ್ಯಾಕ್ಸ್ ID ಅಂತೇಳಿ. ಆ ಒಂದು ID ಇದ್ದರೆ ಸಾಕು. ID ಮುಖಾಂತರ ನೀವು ಈ ಖಾತಾವನ್ನು ನೀವು ಕೂತಿರೋ ಜಾಗದಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸೊ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂಥೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ವೆಬ್ಸೈಟ್ ಲಿಂಕನ್ನು. ಆ ಒಂದು ಲಿಂಕ್ ಮುಖಾಂತರ ಹೋಗ್ಬಿಟ್ಟು ನೀವು SAS ಟ್ಯಾಕ್ಸ್ IDನ ಪಡ್ಕೊಂಡು ಜೊತೆಗೆ ನಿಮ್ಮ ಒಂದು ಈ ಖಾತಾವನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ SAS ಟ್ಯಾಕ್ಸ್ ID ಬಂದುಬಿಟ್ಟು ನಿಮ್ಮ ಹಳೆ ಪ್ರಾಪರ್ಟಿಗಳಲ್ಲಿ ಇರುತ್ತೆ, ಅಲ್ಲಿ ಮೇಲ್ಗಡೆ ಕೂಡ ನಂಬರ್ಗಳಿರುತ್ತೆ SAS ಟ್ಯಾಕ್ಸ್ ID ಅಂತ ಹೇಳಿ. ಸೊ ಅದು ಪ್ರೈವೇಟಾಗಿ ಇರೋವಂಥ ನಂಬರು ಆಸ್ತಿಗಳಿಗೆ ಅಂತಲೇ. ಸೊ ಆ ಒಂದು ನಂಬರ್ ಮುಖಾಂತರ ನೀವು ಪಡ್ಕೋಬೋದು ಅಂತ ಹೇಳಿ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ತಿಳಿಸ್ತಾ ಇದ್ದಾರೆ. ಸೊ ನಿಮಗೆ ಯಾವ ಥರ ಪಡ್ಕೋಬೇಕು ಅಥವಾ ಯಾವ ಥರ ಲಾಗಿನ್ ಆಗಬೇಕು, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ವೆಬ್ಸೈಟ್ ಲಿಂಕನ್ನು. ಆ ಒಂದು ಲಿಂಕ್ ಮುಖಾಂತರ ನೀವು ನಿಮ್ಮ ಒಂದು ಈ ಖಾತಾವನ್ನು ಪಡ್ಕೋಬೋದು SAS ಟ್ಯಾಕ್ಸ್ ID ಮುಖಾಂತರ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.